ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದ್ರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಪ್ರತಿ ವಿಡಿಯೋಸಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂಥ ವಿಚಾರಗಳ ಬಗ್ಗೆ ಸಂಪೂರ್ಣವಾಗಿರುವಂಥ ಮಾಹಿತಿ ಹಾಗೆ ಮಾರ್ಗದರ್ಶನ ನೀಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿ ಅವರಿದ್ದಾರೆ. ಬನ್ನಿ ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಳ್ಳೆದಾಗ್ಲಿ ಅಮ್ಮ. ಸೊ ಸಂಖ್ಯೆಗಳ ಬಗ್ಗೆ ಪ್ರತಿನಿತ್ಯ ತಿಳಿಸ್ಕೊಡ್ತಾ ಬಂದಿದ್ದೀರಾ. ತುಂಬಾ ಇಂಟ್ರೆಸ್ಟಿಂಗ್ ವಿಚಾರಗಳು, ರೆಮಿಡೀಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ತಿಳ್ಕೊಳ್ತಾ ಇದ್ದೀವಿ. ಇನ್ನು 6, 15, 24ನೇ ತಾರೀಕು ಏನೆಲ್ಲ ವಿಶೇಷತೆಗಳನ್ನ ನಾವು ಮಾಡಿಕೊಂಡ್ರೆ ನಮ್ಮ ಒಂದು ಡ್ರೀಮ್ಸ್ನ ಫುಲ್ಫಿಲ್ ಮಾಡ್ಕೊಳ್ಬೋದು, ಹೀಗೆ ಇರಬೇಕು ಲೈಫ್ ಅಂತ ಅನ್ಕೊಳ್ಳೋರು ಈ ದಿನ ಏನಾದರೂ ಬಳಸ್ಕೊಳ್ಳೋದ್ರಿಂದ ಆ ಒಂದು ದಾರಿಗೆ ಹೋಗೋಕ್ಕೆ ಸಾಧ್ಯ ಆಗುತ್ತಾ? ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಏನೆಲ್ಲ ಸಂಖ್ಯೆಗಳು ತಗೊಂಡ್ಬಂದಿದ್ದೀರಲ್ಲಮ್ಮ. ಅಂದ್ರೆ ಈಗ ಒಬ್ರಿಗೆ ಹೇಳಿದ್ರೆ ಒಬ್ರಿಗೆ ಕಷ್ಟ ಆಗುತ್ತೆ. ಈ ದಿನ ಏನ್ ಮಾಡ್ಕೋಬೇಕಿತ್ತು ಆ ದಿನ ಅಂತ ಅನ್ಸುತ್ತೆ ಗುರುಗಳೇ. ಸಂಖ್ಯೆಗಳನ್ನ ಸಂಪೂರ್ಣವಾಗಿ ತಿಳಿಸ್ಬೋಣ. ಯಾಕಂದ್ರೆ ಒಂದ್ ರೀತಿನಲ್ಲಿ ತಿಳ್ಕೊಂಡಿರ್ತಾರೆ, ಈ ರೀತಿ ತಿಳ್ಕೊಂಡಿರೋದಿಲ್ಲ. ಬರೀ ಸ್ವಭಾವ, ಪರ್ಸನಾಲಿಟಿ ಹೇಗಿರುತ್ತೆ ಅದು ಮಾತ್ರ ತಿಳ್ಕೊಂಡಿರ್ತಾರೆ. ಈಗ ಯಾವ್ದಮ್ಮ? 6, 15, 24. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, 6 ಒಂದು ರೀತಿ ಕಾರುಬಾರು. ಅದು ಏನು ಮಾಡ್ಕೊಳ್ಬೇಕು ಅಂದರೆ, ಒಂದು ಶ್ಲೋಕ ಬಹುಶಃ ಅದು ನೆನಪು ಬಂದರೆ ಹೇಳ್ತೇನೆ. ಸುಗಂಧಯುಕ್ತಾನಾಂ ಜಿಘ್ರಾಣಯೋಹೋ ಅಂತ ಬರುತ್ತೆ. ಸುಗಂಧಯುಕ್ತಾನಾಂ, ಪರ್ಟಿಕ್ಯುಲರ್ಲಿ ಈ ನಂಬರ್ಸ್, ಈ ಡೇಟ್ಗಳಲ್ಲಿ ನೀವು ಸಂಖ್ಯೆ ಹೇಳಿದ್ದಕ್ಕೆ ಇದು ನೆನಪು ಮಾಡಿ ಹೇಳ್ತಾ ಇದ್ದೀನಿ. ಚೆನ್ನಾಗಿ ನೆನಪಿಟ್ಕೊಳ್ಳಿ ಪ್ರೀತಿ ಬಂಧುಗಳೇ. ಜಿಘ್ರಾಣಿಸುವುದು ಅಂದರೆ ಸುಗಂಧ ಸೂಸುವ ಹೂವುಗಳ ಪರಿಮಳವನ್ನು ನೀನು ಈ ದಿನಾಂಕದಂದು ಜಿಘ್ರಾಣಿಸು, ಸ್ವಾದಿಸು. ಆಹಾ, ಏನು ಅದ್ಭುತವಾಗಿದೆ ಅಪ್ಪ. ಯಾರು ಈ ಸಂಪಿಗೆ ಹೂವಲ್ಲಿ ಆ ಸುಗಂಧ ಇಟ್ಟವರು? ಯಾರು ಈ ಮಲ್ಲಿಗೆ ಹೂವಿನಲ್ಲಿ ಆ ಸುಗಂಧ ಇಟ್ಟವರು? ಕಾಣಿಸಲ್ಲ ನಮಗದು. ಏನು ಹೇಳ್ತಾರಲ್ಲ, ಪರಿಮಳದ ಒಳಗೆ ಪುಷ್ಪವೋ, ಪುಷ್ಪದ ಒಳಗೆ ಆ ಪರಿಮಳವೋ. ಯಾವತ್ತೂ ಇಟ್ಟಿರ್ಬೇಕು ಅದನ್ನು ನೋಡಿ. ಒಂದೊಂದು ಹೂವಿಗೆ ಒಂದೊಂದೇ ಪರಿಮಳವನ್ನು ಭಗವಂತ ಕೊಟ್ಟಿದ್ದಾನಂತಂದರೆ ಅದನ್ನು ಆಸ್ವಾದಿಸುವುದು ಒಂದು ಯಜ್ಞ, ಅದನ್ನು ಆಸ್ವಾದಿಸುವುದು ಒಂದು ಅದೃಷ್ಟ, ಅದನ್ನು ಆಸ್ವಾದಿಸುವುದು ತಾಪತ್ರಯಗಳ ನಿವಾರಣೆಗಿರ್ತಕ್ಕಂಥ ಜಾಣ್ಮೆ. ನೀವೇನಾದರೂ ಅರ್ಥ ಮಾಡಿಕೊಂಡ್ರೆ, ಅಬ್ಬಾ ಈ ಪುಷ್ಪವನ್ನು, ಇಷ್ಟು ಸುಗಂಧವಾಗಿರೋ ಪುಷ್ಪವನ್ನು ನನ್ನ ತಾಯಿಯಾಗಿರೋ ಮಹಾಲಕ್ಷ್ಮಿ ಪಾದಕ್ಕೆ ಈಗ ಇಡ್ತೀನಿ. ಈ ಒಂದು ಅತ್ಯಂತ ಅದ್ಭುತವಾಗಿರ್ತಕ್ಕ ಸುಗಂಧದ ಈ ಮಲ್ಲಿಗೆ ಹೂವುಗಳ ಮಾಲೆಯನ್ನು ನನ್ನ ತಾಯಿಯಾಗಿರೋ ಮಹಾಲಕ್ಷ್ಮಿಗೆ ಹಾಕ್ಬಿಟ್ಟು ಖುಷಿ ಪಡ್ತೇನೆ, ಆನಂದ ಪಡ್ತೇನೆ. ಇದು ನಿಮ್ಮ ಒಳಗಿಂದ ಬರಬೇಕು, ನಾನು ಹೇಳಿದ್ದಕ್ಕೆ ಬರಬಾರ್ದು. ನನಗೆ ಕೆಲವೊಬ್ಬರು ತರ್ತಾಯಿದ್ರು, ಯಾರು ಜಯನಗರದಿಂದ ಒಬ್ಬಾಕೆ ಮಹಾತಾಯಿ ತುಂಬ ಚೆನ್ನಾಗಿ ತರ್ತಾಯಿದ್ರು. ಆಮೇಲೆ ಸಾವಿತ್ರಮ್ಮ ಅಂತ ಇವರೆಲ್ಲ ಸಂಪಿಗೆ ಹೂಗಳು ತರುವಾಗ ನೆಕ್ಸ್ಟ್ ಡೇ ನಾನು ಮಾಡುವಾಗ ಅವರು ನನ್ನ ಕಣ್ಣು ಕಾಣಿಸ್ತಾರೆ. ಪಾಪ ಏನು ಮನಸ್ಸಲ್ಲಿ ಇಟ್ಕೊಂಡು ಬಂದಿರೋ ಕಣಯ್ಯ ಮಹಾನುಭಾವ. ಮೊದಲು ಅವ್ರ ಕೆಲಸಗಳು ಮಾಡಿಕೊಡೋ ಅಂತ ಭಗವಂತನ ಪಾದಕರ್ಪಣೆ ಮಾಡುವಾಗ ಒಂದು ರೀತಿಯ ಕೃಷ್ಣ ಕುಣಿದಾಡೋದು ಕಾಣ್ತಿರ್ತೀನಿ ನಾನು. ಹಾಗೆ ಅಂತಹದನ್ನು ನೀವು ಆನಂದ ತುಲ್ಯರಾಗಬೇಕು, ಆನಂದದಲ್ಲಿ ತೇಲಬೇಕು. ನೀವು ಆ ಪುಷ್ಪಗಳ ಸುಗಂಧವನ್ನು ನೀವು ಅಗ್ರಾಣಿಸಬೇಕು, ಜಿಘ್ರಾಣಿಸಬೇಕು. ಇದೇ ಬಹುಶಃ ನೀವು ಈ ದಿನಾಂಕ, ಬೇರೆ ದಿನಗಳಲ್ಲಿ ನೋಡಿ ಸುಗಂಧವನ್ನು ನೋಡಲಿಕ್ಕಿರೋ ದಿನಾಂಕವಂತೆ ಇದು. ಅಂದರೆ ಸುಗಂಧದ ಪರಿಮಳವನ್ನು ಆಸ್ವಾದಿಸಿರ್ತಕ್ಕ ದಿನಾಂಕವಂತೆ ಇದು. ಆ 6ನೇ ತಾರೀಕು ಮಲ್ಲಿಗೆ ಹೂವಿನ ಪರಿಮಳವನ್ನು ಗಮನಿಸುವಂಥದ್ದು ಇನ್ನೂ ಇದೆ. ನೀವು ಚೆನ್ನಾಗಿ ಕೇಳಿಸ್ಕೊಳ್ಬೇಕು ಪ್ರೀತಿ ಬಂಧುಗಳೇ. ಈ ಕೊಕ್ಕರೆ ಇದೆಯಲ್ಲ, ಈ ಕೊಕ್ಕರೆಗೆ ಈ ಹಂಸ ಹೇಳೋದಂತೆ, ಅಲ್ಲ ನೀನು ಸುಮ್ಮನೆ ನಾಟಕ ಮಾಡಬೇಡ, ಸುಮ್ಮನೆ ನಾಟಕ ಮಾಡಿದ ಪ್ರಯೋಜನ ಬರೋದಿಲ್ಲ. ನಾನು ಬ್ರಹ್ಮದೇವನನ್ನು ಹೊತ್ತು ಗಗನದಲ್ಲಿ ವಿಹರಿಸ್ತೇನೆ. ನಾನು ಬ್ರಹ್ಮದೇವ ಮುಂದಿದ್ದು ಸೃಷ್ಟಿಯನ್ನು ಆರಂಭಿಸುವಾಗ ನನಗೆ ಮುಂದಗಡೆ ಹಾಲು ಮತ್ತು ನೀರಿಟ್ಟಿರುತ್ತಾರೆ. ಅದನ್ನು ಒಂದೇ ಒಂದು ತೊಟ್ಟು ನೀರು ಸಹಿತ ತೆಗೆದುಕೊಳ್ಳದೆ ಹಾಲನ್ನು ಮಾತ್ರ ಸ್ವೀಕಾರ ಮಾಡುತ್ತೇನೆ. ಸೃಷ್ಟಿ ಕೂಡ ಅವೇ ಅಪ್ಪಿತಪ್ಪಿಯೂ ಕೂಡ ಬೇರೆಯವರದ್ದು ಇನ್ನೊಬ್ಬರಿಗೆ ಮಾಡಲಿಕ್ಕೆ ಬರಲ್ಲ. ನನ್ನ ಮುಂದೆ ಇದಾಕಿರ್ತಾನೆ ಅವನು, ಅವನಿಗೆ ಇದನ್ನು ಬೇರ್ಪಡಿಸೋಕ್ಕೆ ಬರಲ್ಲ. ಬ್ರಹ್ಮದೇವನಿಗೆ ನಾನು ಬೇರ್ಪಡಿಸ್ತೇನೆ.
ನೀನೇನಾದರೂ ಸರಸ್ವತಿಯ ಜೊತೆಗೆ ಏನಾದರೂ ಸೈ ಅನ್ನಿಸ್ಕೊಳ್ಬೇಕು ಅಂತಂದರೆ ಅವಳ ಮುಂದ್ಗಡೆ ನೀನು ನಾಟ್ಯವನ್ನು ಹಾಡಬೇಕು. ಸುಮ್ಮನೆ ಸೊಂಟ ಬಳಕಿದ್ರೆ ಪ್ರಯೋಜನ ಇಲ್ಲ, ನಾಟ್ಯವನ್ನು ಆಡಬೇಕು. ಅಂದರೆ ಆ ಅಂಶ ಮಾತಾಡ್ತಕ್ಕಂತಹದ್ದು ಎಲ್ಲಿಂದ ಎಲ್ಲಿಗೆ ಅಂತಂದರೆ ಅದು ಎಲ್ಲೋ ಒಂದು ಹೋಗಿ ವನದ ಮಧ್ಯದಲ್ಲಿ ಹೋಗಿ ಆ ಸುಗಂಧವನ್ನು ಆಸ್ವಾದಿಸುತ್ತಂತೆ. ಆ ಆಸ್ವಾದಿಸ್ತಕ್ಕಂತಹದ್ದು ಇದೆಯಲ್ಲ, ಇವರಿಬ್ಬರು ಗೊತ್ತಾಗತ್ತೆ, ಓಹೋ ಖುಷಿಯನ್ನು ಇದು ವೆಲ್ಕಮ್ ಮಾಡ್ಕೊಳ್ತೀವಿ. ನಿಮ್ಮ ಖುಷಿಯನ್ನು, ನಿಮ್ಮ ಸಂತೋಷವನ್ನು ನಿಮ್ಮ ಆತ್ಮಸಾಕ್ಷಿಗೆ ರವಾನೆ ಮಾಡ್ತಿರೋದು. ಬೇರೆ ಯಾವುದೋ ಕಷ್ಟ ತೊಳಲಾಟ ಇದ್ದಿದ್ದಲ್ಲ, ಅದಿದ್ದದ್ದೇ. ನೀವೇನಾದರೂ ಈ ಖುಷಿಯನ್ನು, ಸಂತೋಷವನ್ನು, ಈ ಸ್ಮೆಲ್ಲನ್ನು, ಈ ಪರಿಮಳವನ್ನು ನೀವು ಆಸ್ವಾದಿಸಿದರೆ ಬಹುಶಃ ಅದು ಭಗವಂತನಿಗೆ ಮುಟ್ಟುತ್ತಂತೆ. ದೇವ, ಇಷ್ಟು ಸುಗಂಧ ಇದೆ ಈ ಪರಿಮಳದಲ್ಲಿ, ನನ್ನ ಬದುಕಿನಲ್ಲಿ ಯಾಕೆ ಇಷ್ಟು ದುರ್ಗಂಧ ಇಟ್ಟೆ? ಈ ದುರ್ಗಂಧ ಮಾಯವಾಗಬೇಕು, ನನ್ನ ಬದುಕಲ್ಲಿ ಸುಗಂಧ ಸೂಸಬೇಕು. ನನಗೇನಾದರೂ ಒಂದು ಅವಕಾಶ ಮಾಡು, ನನ್ನ ಬದುಕಲ್ಲಿ ಒಂದು ಅವಕಾಶವನ್ನು ಕೊಟ್ಟು ಬಿಡು. ಭವ್ಯ ಬದುಕಕ್ಕಾಗಲಿಲ್ಲ ಅಂದರೆ ಅತ್ಲಾಗೆ ಕನಿಷ್ಠ ಪಕ್ಷ ಬದುಕನ್ನಾದರೂ ಕಟ್ಟಬೇಕಲ್ಲ ನೀನು. ಇಷ್ಟೊಂದು ದೌರ್ದಂಡ ಮಾಡಬಾರ್ದಲ್ಲ ಕೋದಂಡ ಅನ್ನೋದನ್ನು ನೀವು ಮನಸ್ಸಿಗೆ ಹಾಕ್ಕೊಳ್ತಾ ಅವನನ್ನು ಪರಿಪರಿಯಾಗಿ ಬೇಡುವಂಥದ್ದು. ನನ್ನ ಭಾಷೆಯಲ್ಲಿ ಅವನು ಅವಳು ಎರಡು ಒಂದೇ. ಅದಕ್ಕಾಗಿ ನಿಮಗೆ ನಾನು ವಿಜ್ಞಪ್ತಿ ಮಾಡ್ಕೊಳ್ಳೋದೇನು ಅಂತಂದರೆ, ಪ್ರೀತಿಯ ಬಂಧುಗಳೇ, ಈ ಅತ್ತರ್ ಅಂತಾರಲ್ಲ, ಅತ್ತರ್ ಅಥವಾ ಬೇರೆ ಯಾವುದಾದ್ರೂ ಸೆಂಟ್ ಕೂಡ ಹಾಕ್ಬೋದು. ಯಾರಿಗಾದರೂ ದಾನ ಮಾಡಿ, ದೇವಸ್ಥಾನಗಳಿಗೆ ಯಾರಿಗಾದರೂ ಕೊಡಿ. ಅಥವಾ ಬೇರೆ ಯಾರಾದ್ರೂ ಹೆಣ್ಣು ಮಕ್ಕಳು ಬಹಳ ಖುಷಿ ಪಡ್ತಾರಲ್ಲ, ಅವ್ರಿಗೆ ಅದೊಂದು ಲೋಕ ಅಂತ ಹೆಣ್ಣು ಮಕ್ಕಳಿಗೆ ದಯವಿಟ್ಟು ಕೊಡಿ. ಈ ಹೆಣ್ಣು ಮಕ್ಕಳು ಆ ಹೆಣ್ಮಕ್ಳಿಗೆ ಕೊಡಲಿ, ಆ ಹೆಣ್ಮಕ್ಳಿಂದ ಈ ಹೆಣ್ಮಕ್ಳಿಗೆ ಕೂಡ ನೀವು ಗಿಫ್ಟ್ ಆಗೋದನ್ನು ಎಕ್ಸ್ಚೇಂಜ್ ಮಾಡಿಕೊಳ್ಳಿ. ಈ ದಿನಾಂಕದಂದು 6ನೇ ತಾರೀಕು, 15ನೇ ತಾರೀಕು, ಮತ್ತೊಂದು 24, ಈ ಡೇಟ್ಗಳಲ್ಲಿ ನೀವೇನಾದರೂ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ ಅಂದರೆ ಸುಗಂಧ ದ್ರವ್ಯಗಳನ್ನು ನೀವು ಎಕ್ಸ್ಚೇಂಜ್ ಮಾಡಿಕೊಳ್ಳೋದು. ಅಂದರೆ ತಾಂಬೂಲ ಬದಲಾವಣೆ ಮಾಡ್ಕೊಳ್ತಾರಲ್ಲ, ಹಂಗೆ ತಾಂಬೂಲ ಬದಲಾವಣೆ ಮಾಡ್ಕೊಳ್ಳೋದು. ಇಲ್ಲೊಂದು ಗುಟ್ಟಿದೆ, ಮದುಮಗಳಿರ್ತಾಳಲ್ಲ, ಮದುಮಗಳು ಅಂದರೆ ಮದುವೆ ಆಗಲಿಕ್ಕೆ ಇನ್ನೊಂದು ವಾರ ಇದೆ, ಒಂದು 2-3 ದಿನ, ಅವಳಿಗೆ ಕೊಡಬೇಕು. ಆಕೆ ಏನಾದರೂ ಬಂಗಾರವನ್ನು ಧಾರಣೆ ಮಾಡ್ಕೊಂಡಿರ್ತಾಳಲ್ಲ, ಹೊಸದಾಗಿ ಮಾವ ತಂದು ಕೊಟ್ಟಿದ್ದು, ಅಪ್ಪ ತಂದು ಕೊಟ್ಟಿದ್ದು, ತಮ್ಮ ತಂದು ಕೊಟ್ಟಿದ್ದು, ಅಣ್ಣ ತಂದು ಕೊಟ್ಟಿದ್ದು ಎಲ್ಲವನ್ನು ಹಾಕ್ಕೊಂಡು ಈ ಫೋಟೋಶೂಟ್ಗೆ ರೆಡಿ ಆಗಿರ್ತಾಳಲ್ಲ, ಆವಾಗ ನೀವು ಆಕೆಗೆ ದಾನ ಮಾಡಿದ್ರೆ ಟ್ರಾನ್ಸ್ಫರ್ ಆಗುತ್ತಂತೆ ರೀ. ನೀವೇನು ಅಂದ್ಕೊಂಡಿರ್ತೀರೋ ಅದು ಟ್ರಾನ್ಸ್ಫರ್ ಆಗುತ್ತಂತೆ, ಅದು ಖುಷಿಯನ್ನು ಕೊಡುತ್ತಂತೆ. ಅದರಲ್ಲೂ ಈ ದಿನಾಂಕ ಆದರೆ ಇನ್ನೂ ಶ್ರೇಷ್ಠ, ಮತ್ತು ಶ್ರೇಷ್ಠ. ಅದ್ಭುತ. ಆಮೇಲೆ ನೀವು ಎಲ್ಲಿಂದ ಎಲ್ಲಿಗೆ, ಅಡಿಯಿಂದ ಮುಡಿ ತನಕ ಆಲೋಚನೆ ಮಾಡಿದರು, ಹೇಗೆಲ್ಲ ಆಲೋಚನೆ ಮಾಡಿದ್ರು ಅದ್ಭುತವೇ. ಆದರೆ ನಿಮ್ಮ ಮನೆಯ ಮುಂದೆಗಡೆ ಯಾವುದಾದರೂ ಒಂದು ಹೂ ಬಿಡತಕ್ಕಂತಹ ಗಿಡವಿದ್ದರೆ, ಅದರಲ್ಲೂ ಜೇನುಹುಳ ಬಂದು ಹೋಗ್ತಾ ಇದೆ ಅಂತಂದರೆ, ಆ ಜೇನುಹುಳ ಬಂದು ಹೋಗಿರತಕ್ಕಂತಹದ್ದು ಅದು ಏನು ಆ ದುಂಬಿಯನ್ನು ಮುಟ್ಟಿ ಪರಾಗಸ್ಪರ್ಶವನ್ನು ಮಾಡಿ ಮಕರಂದವನ್ನು ಹೀರಿ ಹೋಗ್ತಾ ಇರೋ ಸನ್ನಿವೇಶವನ್ನು ನೋಡಿ, ಆವತ್ತು ಶುಕ್ರವಾರ ಆಗಿದ್ದು 6ನೇ ತಾರೀಕು ಆಗಿದ್ದು ಅಥವಾ 15ನೇ ತಾರೀಕು ಆಗಿದ್ದರೆ ನಿಧಾನಕ್ಕೆ ಅದು ಕೂತಿದೆ, ಅದು ಎದ್ದೋಗ ತನಕ ನೋಡ್ತಾ ಒಂದು ಖರ್ಚಿಪ್ಗೆ, ಆ ಖರ್ಚಿಪ್ ಹಿಂದ್ಗಡೆ ಅಥವಾ ಒಂದು ನೋಟ್ ಇಟ್ಕೊಳ್ಳಿ, ಆ ನೋಟ್ ಒಳಗೆ ಖರ್ಚಿಪ್ ಸುತ್ತು ಬಿಟ್ಟು ಹಿಡ್ಕೊಂಡಿದ್ದು ಪರ್ಫ್ಯೂಮನ್ನು ಅದಕ್ಕೆ ದೂರದಲ್ಲಿ ಇಟ್ಕೊಂಡು ಅಥವಾ ಕೆಳಗಡೆ ಇಟ್ಕೊಂಡು ಕಣ್ಣಿಗೆ ಬೀಳಬಾರ್ದಲ್ಲ, ನಿಧಾನಕ್ಕೆ ಅದನ್ನು ನೋಡ್ತಾ ಆ ಜೇನು ಮಕರಂದವನ್ನು, ಸಿಹಿಯನ್ನು ಹೀರ್ತಾ ಇದೆ. ನಿಮ್ಮ ಬದುಕಲ್ಲೂ ಕೂಡ ಸಿಹಿ ಸುದ್ದಿಯ ಘಟನೆಗಳನ್ನು ನಡಿಬೇಕು, ಮಾಡ್ಕೊಳ್ಬೇಕು ಅಂತಂದರೆ ಈ ಪರ್ಫ್ಯೂಮನ್ನು ಅದಕ್ಕೆ ಹೊಡಿತಾ ಇದ್ದಾರೆ, ಕ್ಲಾತ್ ಹೊಡಿತಾ ಇದ್ದಾರೆ, ಅದು ಎದ್ದು ಹೋಯ್ತಲ್ಲ, ಸ್ಟಾಪ್ ಮಾಡಿ. ನಂತರ ಇದನ್ನು ನೀವು ನಿಮ್ಮ ಮನೇಲಿ ಇಟ್ಕೊಳ್ಳಿ, ನಿಮ್ಮ ಜೊತೆಗೆ ಇಟ್ಕೊಳ್ಳಿ, ನಿಮ್ಮ ಲಾಕೆಟಲ್ಲಿ ಇಟ್ಕೊಳ್ಳಿ, ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳಿ. ಆಗುವಂಥದ್ದನ್ನು ಗಮನಿಸಿ ಪ್ರೀತಿಯ ಬಂಧುಗಳೇ. ಏನೇನು ನಡಿಬೋದು ಅಂತ ನಿಮಗೆ ಗೊತ್ತಾಗತ್ತೆ. ಎಷ್ಟು ಪರೀಕ್ಷೆಗಳು ಬರೆದ್ರೂ ಪಾಸ್ ಆಗಲಿಲ್ಲ ಅಂತಂದರೆ ಇದನ್ನು ಮಾಡಿದ್ರೆ ನಪಾಸು ಸಾಧ್ಯವಿಲ್ಲ. ನೀವು ಖಂಡಿತವಾಗಲೂ ಪಾಸ್, ಫೇಲ್ಗೆ ಅವಕಾಶವೇ ಇಲ್ಲ. ಯಾವುದೋ ಜೇನುನೊಣ ಮಕರಂದವನ್ನು ಹೀರ್ತಾ ಇರೋ ಸಂದರ್ಭದಲ್ಲಿ ಒಂದು ಖರ್ಚೀಪಿನ ಒಳಗಡೆ ಸುತ್ತಕೊಂಡಿರ್ತಕ್ಕ ಹಣಕ್ಕೆ ನೀವು ಪರ್ಫ್ಯೂಮ್ ಮಾಡಿದ್ಬಿಟ್ಟು ಮತ್ತು ನಿಮ್ಮ ಪಾಕೆಟ್ ಇಟ್ಕೊಳ್ತೀನಿ ಅಂತಂದರೆ ಅದೃಷ್ಟವಂತರು ನೀವು ಆಗ್ತೀರಿ. ಇನ್ನು ನಾನು ಹೆಚ್ಚಿಗೆ ಹೇಳಿದ ಸಮಂಜಸವಿಲ್ಲ. ಅಂಥ ಅದ್ಭುತವಾದ ಡೇಟ್ ಇದು. ಆ ಡೇಟಲ್ಲಿ ಜಿಗ್ರಾಣಿಸುವುದು, ಸ್ವಾದಿಸೋದು ಅಲ್ಲಿ ಕನೆಕ್ಟ್ ಆಗುತ್ತಂತೆ. ನೀವು ಸ್ವಾದ ಮಾಡೋದು ದೇವಿಗೆ ಕನೆಕ್ಟ್ ಆಗಿಬಿಡುತ್ತಂತೆ, ಸರಸ್ವತಿಗೆ, ಮಹಾಲಕ್ಷ್ಮಿಗೆ, ದುರ್ಗೆ ಕನೆಕ್ಟ್ ಆಗಿಬಿಡುತ್ತಂತೆ. ಬಹುಶಃ ಅವರು ಹೇಗೆ ಅಂತಂದರೆ ಈ ಮಂಕ್ರಿಯಲ್ಲಿ ಹಾಕಿ ಸುರಿದು ಬಿಡ್ತಾರಂತೆ. ನಿಮಗೇನು ಬೇಕೋ ಅದನ್ನು ಅಷ್ಟಂತೂ ಪಡ್ಕೊಂಡು ತೀರ್ತೀರಿ ಪ್ರೀತಿ ಬಂಧುಗಳೇ.
ಇವುಗಳ ನೀವು ಹೇಳ್ತಾ ಇದ್ರೆ ನಾವು ನಿಮಗೆ ಕನೆಕ್ಟ್ ಆಗ್ಬಿಡ್ತೀವಿ. ಹೆಂಗೆ ಇವ್ರು ಇಷ್ಟು ಅದ್ಭುತವಾಗಿ ತಿಳಿಸ್ತಾರೆ ಆ್ಯಂಡ್ ಕೊಡೋವಂಥ ಎಕ್ಸಾಂಪಲ್ಲು. ಈಗ ನಾವು ಯಾಕೆ ಅದನ್ನು ಮಾಡಬೇಕು ಅಂತ ರೆಮಿಡಿ ಬಂದರೆ ಅದು ಸ್ಪ್ರೇ ಮಾಡ್ತಿದ್ರೆ ಹಂಗಾಗತ್ತೆ ಅಂದಾಗ ಆ ಇಮ್ಯಾಜಿನೇಷನ್ಗೆ ಹೊರಟೋಗ್ತೀವಿ ಅಂತ ಹೇಳ್ಬೋದು. ತುಂಬ ಒಂದು ರೀತಿ ನಮ್ಮ ಮನಸ್ಸಿಗೆ ಹತ್ತಿರವಾಗುತ್ತೆ. ಆ ಕೇಳ್ತಾ ಇದ್ದಂಗೆ ಇದನ್ನು ಮಾಡಲೇಬೇಕು, ಎಸ್ ಇದನ್ನು ಮಾಡಿದ್ರೆ ಸಕ್ಸಸ್ ಗ್ಯಾರಂಟಿ ಅನ್ನೋಂಥದ್ದು. ಜೊತೆಗೆ ಈ ಒಂದು ಪರ್ಫ್ಯೂಮ್ನ ಎಕ್ಸ್ಚೇಂಜ್ ಹೇಗೆ ಮಾಡ್ಕೊಳ್ಬೇಕು ಅದನ್ನು ಕೂಡ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ ಹೆಣ್ಮಕ್ಳಿಗೆ. 6, 15, 24ನೇ ತಾರೀಕು. ಸೊ ಏನು ಮಾಡಿದ್ರೆ ನಮ್ಮ ಒಂದು ಡ್ರೀಮ್ಸ್ ಫುಲ್ಫಿಲ್ ಆಗುವಂಥದ್ದು ಅಥವಾ ಸಕ್ಸಸ್ನ ಹಾದಿಗೆ ನಾವು ತಲುಪೋದಕ್ಕೆ ಸಹಾಯ ಆಗುತ್ತೆ ಅನ್ನೋದ್ರ ಬಗ್ಗೆ ನೀವು ನಮಗೆ ಪರಿಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಜೂನ್ 2ನೇ ತಾರೀಕು ಗುರು ಬದಲಾವಣೆಯ ಪ್ರಯುಕ್ತ ವಿಶೇಷವಾಗಿರುವಂಥ ಮಹಾಗಣಪತಿಯ ಹೋಮ, ಮಹಾ ಸುದರ್ಶನ ಹೋಮ, ಪ್ರತಿಯೊಂದು ಕಾರ್ಯಕ್ರಮಗಳು ಕೂಡ ಜರುಗ್ತಾ ಇದೆ. ಲಕ್ಷ್ಮೀ ನರಸಿಂಹ ಹೋಮ ಆಗಿರ್ಬೋದು, ಕಲ್ಯಾಣೋತ್ಸವದ ಕಾರ್ಯಕ್ರಮ, ಇನ್ನು ಮದುವೆ ಮಾಡ್ಕೊಳ್ಬೇಕು ಅಂತ ಅನ್ನೋರ್ಗೂ ಕೂಡ ಆ ದಿನ ಅವಕಾಶ ಮಾಡ್ಕೊಳ್ತಾ ಇದ್ದಾರೆ ಗುರುಗಳು. ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಬರ್ತಿರುವಂಥ ನಂಬರ್ಸ್ಗೆ ಕರೆ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.